ಹೇ ಹಾಯ್, ನಾನು ಲಾಸ್ಯ. ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳೋ ಟೈಮ್. ನೀವು ಇಡೀ ಮನೇನ ಯೂಸ್ ಮಾಡ್ಕೊಳ್ಳಿ, ಪ್ರತಿಯೊಂದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಉಪಯೋಗಿಸ್ಕೊಬೋದು. ಆದರೆ ಇವ್ರು ಹೋಗೋ ಟೈಮ್ಗೆ ಆ ರೂಮ್ ಡೋರ್ ಆಟೋಮೆಟಿಕ್ಕಾಗಿ ಓಪನ್ ಆಗಿರುತ್ತೆ. ಕೀರ್ತಿ ಮೇಡಮ್ ಕಾರ್ ಇಲ್ಲೇ ಇದೆ, ಕೀರ್ತಿ ಮೇಡಮ್ ಎಲ್ಲೋದ್ರು? ಜನಕ್ಕೆ ನೀವು ಹೇಳ್ಕೊಂಡು ಬರ್ತಾ ಇದ್ದೀರಲ್ಲ ಕತೆ ತುಂಬ ಚೆನ್ನಾಗಿದೆ. ಸತ್ಯ ಹೇಳೋ ಸಮಯ ಬಂದಿದೆ. ಸತ್ಯ ನೀವು ಹೇಳ್ತೀರಾ ಇಲ್ಲ ನಾನು ಹೇಳಿಸ್ಲ? ಓನರ್ ಏನಿದ್ದಾರೆ ಅವ್ರು ಈ ಮನೆ ಒಳಗಡೆ ಖಾಲಿ ಇಡ್ತಾ ಇರೋದಿಲ್ಲ. ಅವ್ರಿಗೆ ಅವ್ರ ಹಿಂದೆ ಯಾರೋ ಬಂದು ನಿಂತ್ಕೊಂಡಿದ್ದಾರೆ ಅನ್ನೋದು ಸೆನ್ಸ್ ಆಗುತ್ತೆ. ಸ್ವಲ್ಪ ಹೆದ್ರುಕೊಂಡೇ ಮಲ್ಗಕ್ಕೆ ಟ್ರೈ ಮಾಡ್ತಾರೆ. ಆಗ ಆ ರೂಮಿನ ಡೋರ್ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಈಕೆ ಶಾರ್ಟಿಗೆ ಬಂದ ತಕ್ಷಣ ಈ ಲೈಟಿಂಗ್ಸ್ ಏನಿರುತ್ತೆ ಸಡನ್ ಆಗಿ ಬಲ್ಬ್ ಬರ್ನ್ ಆಗ್ಬಿಡೋದು. ಹಿಂಗೆ ನೋಡಿದ್ದಾರೆ, ಹಿಂಗೋಗಿ ಡೋರ್ ಓಪನ್ ಮಾಡ್ಕೊಂಡು ಆಚೆ ನೋಡಿದ್ರೆ ಕೀರ್ತಿ ಇಲ್ಲ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಸಕಲೇಶ್ಪುರ್, ವಾವ್, ಕೇಳೋದಕ್ಕೇ ಖುಷಿ ಆಗುತ್ತೆ. ಆ ಒಂದು ನೇಚರ್, ಅಲ್ಲಿರುವಂಥ ಕ್ಲೈಮೇಟ್, ಅಲ್ಲಿನ ಜನ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿರುವಂಥ ಮನೆಗಳು ಕೂಡ ಅಷ್ಟೇ ಸುಂದರವಾಗಿರುತ್ತೆ. ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರುವಂಥ ಕತೆ ಇದೇ ಒಂದು ಮನೆಯ ಬಗ್ಗೆ. ಎಸ್, ದಿ ಹಾಂಟೆಡ್ ಶೂಟಿಂಗ್ ಹೌಸ್ ಆಫ್ ಸಕಲೇಶ್ಪುರ್. ಸಿನಿಮಾ ಬಣ್ಣದ ಪ್ರಪಂಚ, ಎಲ್ಲರಿಗೂ ಇಷ್ಟ. ಆದರೆ ಆ ಒಂದು ಸಿನಿಮಾ ಬರೋದಕ್ಕೂ ಮುಂಚೆ ಅದ್ರ ಹಿಂದ್ಗಡೆ ಹೋಗುವಂತಹ ಹಲವಾರು ಎಫರ್ಟ್ಸ್ ಅಷ್ಟು ಜನದ ಕಣ್ಣಕ್ಕೆ ಕಾಣೋದಿಲ್ಲ. ಶೂಟಿಂಗ್ ಅನ್ನೋದು ಏನು ನಡೆಯುತ್ತೆ ಅದು ಹಲವಾರು ಜಾಗದಲ್ಲಿ ನಡೆಯುತ್ತೆ. ಕೆಲವೊಬ್ರು ನಮ್ಮ ಇರುವಂಥ ಸರೌಂಡಿಂಗ್ಸನ್ನೇ ಮಾಡಿಕೊಂಡ್ರೆ, ಇನ್ನು ಕೆಲವರು ಬೇರೆ ಊರಿಗೆ ಹೋಗ್ತಾರೆ, ಇನ್ನು ಕೆಲವರು ಬೇರೆ ದೇಶಕ್ಕೆ ಹೋಗಿ ಶೂಟ್ ಮಾಡ್ಕೊಂಡು ಬರ್ತಾರೆ. ಸೊ ಈ ಒಂದು ಶೂಟಿಂಗ್ಗೆ ಅನುಗುಣವಾದಂಥ ಆ ಒಂದು ಮನೆಯೇ ಸಕಲೇಶ್ಪುರ್ ಬಂಗ್ಲೋ. ಈ ಒಂದು ಬಂಗ್ಲೋ ಶೂಟಿಂಗ್ಗೆ ತುಂಬ ಫೇಮಸ್ ಆಗಿರುತ್ತೆ. ಈ ಒಂದು ಪ್ರಾಪರ್ಟಿ ಓನರ್ ಶ್ರೀರಾಮ್. ಎಸ್, ಅವರು ಈ ಒಂದು ಮನೆಯ ಔಟ್ ಹೌಸ್ನಲ್ಲಿ ಇಟ್ಕೊಂಡು ಈ ಬಂಗ್ಲೆ ಏನಿದೆ ಅದನ್ನು ಶೂಟಿಂಗ್ಗೆ ಕೊಡ್ತಾ ಇರ್ತಾರೆ. ಸೊ ಈ ಶೂಟಿಂಗ್ ಬರೋರಿಗೆಲ್ಲ ಇಷ್ಟು ಅಮೌಂಟ್ ರೆಂಟ್ ಅಂತ ಇಸ್ಕೊಂಡು ಆ ಒಂದು ಮನೆನ ಬಾಡಿಗೆಗೆ ಬಿಡ್ತಾ ಇರ್ತಾರೆ. ಬಟ್ ಶ್ರೀರಾಮ್ದು ಒಂದೇ ಕಂಡೀಷನ್, ಸೆಕೆಂಡ್ ಫ್ಲೋರ್ ಕಾರ್ನರ್ ಅಂದರೆ ಬಲಗಡೆ ಇರುವಂಥ ಕಾರ್ನರ್ ರೂಮ್ಗೆ ಯಾರು ಹೋಗ್ಕೂಡ್ದು. ಆ ರೂಮ್ನ ಬಾಗಿಲು ಹಾಕಿರ್ತೀವಿ. ಮನೆಯಲ್ಲಿರುವಂಥ ಪ್ರತಿಯೊಂದು ರೂಮ್ನು ಪ್ರತಿಯೊಂದು ಜಾಗನೂ ನೀವು ಯೂಸ್ ಮಾಡ್ಕೊಬೋದು. ಆದರೆ ಆ ರೈಟ್ ಕಾರ್ನರ್ ಇರುವಂಥ ರೂಮ್ಗೆ ಮಾತ್ರ ಯಾರು ಹೋಗುವಾಗಿಲ್ಲ, ಅದರ ಹತ್ರ ಸಹ ಯಾರು ಹೋಗ್ಕೂಡ್ದು ಅನ್ನೋದೇ ಅವರ ಒಂದು ಮೇನ್ ಕಂಡೀಷನ್. ಸೊ ಪ್ರತಿಯೊಂದು ಶೂಟಿಂಗ್ ಟೀಮು ಅಲ್ಲಿ ಬಂದು ಶೂಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಂಡ್ ಈ ಒಂದು ಕಂಡೀಷನ್ನ ಒಪ್ಕೊಂಡೇ ಮಾಡ್ಕೊತಾ ಇರ್ತಾರೆ. ಸೊ ಯಾರಿಗೂ ಏನೂ ತೊಂದರೆ ಆಗಿರೋದಿಲ್ಲ. ಬಟ್ ಜನಕ್ಕೆ ಆ ಒಂದು ರೂಮ್ನ ಬಗ್ಗೆ ಭಯ ಇರುತ್ತೆ. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಒಂದು ತುಂಬ ಪ್ರೆಸ್ಟೀಜಿಯಸ್, ತುಂಬ ಪಾಪ್ಯುಲರ್ ಆದಂಥ ಒಬ್ಬರು ಲೀಡ್ ಫೀಮೇಲ್ ಆ್ಯಕ್ಟ್ರೆಸ್ನ ಇಟ್ಕೊಂಡು ಒಂದು ಮೂವಿ ನಡೀತಾ ಇರುತ್ತೆ. ಆ ಒಂದು ಮೂವಿಗೆ ಒಂದು 10 days ಶೂಟ್ನ ಈ ಒಂದು ಸಕಲೇಶ್ಪುರ್ ಬಂಗ್ಲೋನಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಶ್ರೀರಾಮ್ ಹತ್ರ ಬಂದು ಮಾತಾಡಿ ಆ ಒಂದು ಮನೆನ ಬುಕ್ ಮಾಡಿಕೊಂಡು ಬಂದಿರುತ್ತೆ ಈ ಒಂದು ಶೂಟಿಂಗ್ ಟೀಮ್. ಸೊ ಒಂದು ದಿನ ಎಲ್ಲ ಪ್ಯಾಕ್ ಮಾಡಿಕೊಂಡು ಕಂಪ್ಲೀಟ್ ಶೂಟಿಂಗ್ ಸೆಟಪ್ಪು ಬಂದು ಸಕಲೇಶ್ಪುರ್ ಬಂಗ್ಲೋಗೆ ಸೇರಿಬಿಡುತ್ತೆ. ಸೊ ಮುಂಚೆನೇ ಹೇಳಿದ ಹಾಗೆ ಶ್ರೀರಾಮ್ದು ಒಂದೇ ಕಂಡೀಷನ್ ಇರುತ್ತೆ, ಅದನ್ನು ಮುಂಚೆ ಕೂಡ ಹೇಳಿರ್ತಾರೆ, ಇನ್ನೊಂದ್ಸಲಿ ನಾಪಿಸ್ಬಿಡ್ತಾರೆ. ನೀವು ಇಡೀ ಮನೇನ ಯೂಸ್ ಮಾಡ್ಕೊಳ್ಳಿ, ಪ್ರತಿಯೊಂದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಉಪಯೋಗಿಸ್ಕೊಬೋದು. ಆದರೆ ಸೆಕೆಂಡ್ ಫ್ಲೋರಲ್ಲಿರುವಂಥ ರೈಟ್ ಸೈಡ್ ಕಾರ್ನರ್ ರೂಮ್ನ ಯಾರೂ ಯೂಸ್ ಮಾಡೋಂಗಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಡ್ತಾರೆ. ಇಡೀ ಟೀಮ್ ಕೇಳಿಸ್ಕೊಳುತ್ತೆ. ಸರಿ ಆಯಿತು ಅಂದ್ಕೊಂಡು ಒಪ್ಕೊಂಡು ಎಲ್ಲರೂ ಅವ್ರವ್ರಿಗೆ ಯಾವ್ಯಾವ ರೂಮ್ ಬೇಕೋ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ನಾನು ಅವಾಗಲೇ ಯಾವ ಲೀಡ್ ಆ್ಯಕ್ಟ್ರೆಸ್ ಅಂತ ಮೆನ್ಷನ್ ಮಾಡಿದ್ದೆ, ಅವರು ಟೀಮ್ ಜೊತೆ ಬಂದಿರೋದಿಲ್ಲ. ಆ್ಯಸ್ ಶಿ ಈಸ್ ವೆರಿ ರಿನೌಂಡು. ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನೈಟ್ 11 ಅಷ್ಟೊತ್ತಿಗೆ ಈ ಒಂದು ಬಂಗ್ಲೋಗೆ ಬಂದು ಸೇರ್ತಾರೆ. ಇವ್ರು ಬರೋಷ್ಟರಲ್ಲಿ ಯಾರೂ ಇರೋದೇ ಇಲ್ಲ. ಆ್ಯಂಡ್ ಸಕಲೇಶ್ಪುರ್ ಬಂಗ್ಲೋ ಏನಿದೆ ಅಲ್ಲಿ ನೆಟ್ವರ್ಕ್ ಅವೈಲಬಿಲಿಟಿ ತುಂಬ ಕಮ್ಮಿ ಇರುತ್ತೆ. ಒಂದು ಕಡೆ ನೆಟ್ವರ್ಕ್ ಸಿಕ್ಕದೆ ಇನ್ನೊಂದು ಕಡೆ ಸಿಗೋದಿಲ್ಲ. ಆ್ಯಂಡ್ ಸಿಗೋ ನೆಟ್ವರ್ಕು ಕೂಡ 1 ಬಾರು ಅಷ್ಟೇ, ಸಿಂಗಲ್ ಬಾರಲ್ಲಿ ಇರ್ತಾ ಇರುತ್ತೆ. ಆ ಒಂದು ಕೆಲವೊಂದು ಪರ್ಟಿಕ್ಯುಲರ್ ಸ್ಪಾಟ್ಸ್ ಬಂದರೆ ಮಾತ್ರ ಆ ಒಂದು ನೆಟ್ವರ್ಕ್ ಸಿಗ್ತಾ ಇರುತ್ತೆ. ಸೊ ಜನ ಅಲ್ಲಿ ಹೋಗಿ ಮಾತಾಡೋದೆಲ್ಲ ಮಾಡ್ತಾ ಇರ್ತಾರೆ. ಸೊ ಈ ಒಬ್ಬರು ಆ್ಯಕ್ಟ್ರೆಸ್ ಬರ್ತಾರೆ. ಆ ಆ್ಯಕ್ಟ್ರೆಸ್ಸೇ ಕೀರ್ತಿ. ಎಸ್, ಕೀರ್ತಿ ನಮ್ಮ ಇಂಡಸ್ಟ್ರಿಯ ಒಬ್ಬರು ಪ್ರತಿಷ್ಠಿತ ಆ್ಯಕ್ಟ್ರೆಸ್ ಆಗಿರ್ತಾರೆ. ಸೊ ಅವ್ರ ಕೆಲಸನೆಲ್ಲ ಮುಗಿಸ್ಕೊಂಡು ಬೆಂಗಳೂರಿಂದ ಸಕಲೇಶ್ಪುರಕ್ಕೆ ಬಂದು ಇಳಿತಾರೆ.
ಬರ್ತಾರೆ, ಎಲ್ಲ ಅವ್ರ ಪಾಡಿಗೆ ಎಲ್ಲ ಪಾಪ ಬೆಳಿಗ್ಗೆ ಎಲ್ಲ ಬಂದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡು ಪ್ರತಿಯೊಬ್ಬರು ಸುಸ್ತಾಗ್ಬಿಟ್ಟಿರ್ತಾರೆ, ಹೋಗಿ ಅವ್ರವ್ರ ರೂಮಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಇವ್ರಿಗೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಒಂದು ಐಡಿಯಾನೇ ಇರೋದಿಲ್ಲ. ಸರಿ, ಈ ರೀತಿ ಪ್ರತಿಯೊಂದು ರೂಮ್ನು ನೋಡ್ಕೊಂಡು ಬರಬೇಕಾದ್ರೆ ಅವ್ರ ಕಣ್ಣಿಗೆ ಬೀಳೋದೆ ಸೆಕೆಂಡ್ ಫ್ಲೋರ್ನ ರೈಟ್ ಕಾರ್ನರ್ ರೂಮ್. ಅವ್ರು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಏನಾಗಿರುತ್ತೆ ಅಂದರೆ, ಆ ರೂಮ್ನ ಈ ಶ್ರೀರಾಮ್ ಏನು ಲಾಕ್ ಮಾಡಿದ್ದೀನಿ ಅಂತ ಹೇಳಿರ್ತಾರೆ, ಇವ್ರು ಹೋಗೋ ಟೈಮ್ಗೆ ಆ ರೂಮ್ ಡೋರ್ ಆಟೋಮೆಟಿಕ್ಕಾಗಿ ಓಪನ್ ಆಗಿರುತ್ತೆ. ಓಪನ್ ಆಗಿ ಒಳಗಡೆ ಲೈಟ್ ಆನ್ ಆಗಿರುತ್ತೆ. ಸರಿ, ಪ್ರತಿಯೊಂದು ರೂಮ್ನ ನೋಡೋ ಥರ ಇವಕ್ಕೆ ಹೋಗಿ ಪಾಪ ನಾಕ್ ಮಾಡ್ತಾ ಇರೋದಿಲ್ಲ, ಒಳಗಡೆ ಎಲ್ಲಿರೋರಿಗೆ ಎಚ್ಚರ ಆಗ್ಬಿಡುತ್ತೋ ಅಂತ ಸುಮ್ಮನೆ ಲೈಟಾಗಿ ಪ್ರೆಷರ್ ಕೊಟ್ಟು ಪುಷ್ ಮಾಡ್ತಾ ಇರ್ತಾರೆ. ಲಾಕ್ ಆಗಿದ್ದರೆ ಅವರು ಡಿಸ್ಟರ್ಬ್ ಮಾಡ್ತಾ ಇರೋದಿಲ್ಲ. ಸೊ ಈ ಒಂದು ರೂಮ್ ಡೋರ್ ಏನು ಓಪನ್ ಆಗಿರುತ್ತೆ ಆ್ಯಂಡ್ ಲೈಟ್ ಆನ್ ಆಗಿರುತ್ತೆ ಅದ್ರ ಹತ್ರ ಹೋಗ್ತಾರೆ, ತಳ್ತಾರೆ, ರೂಮ್ ಒಳಗಡೆ ಹೋಗ್ತಾರೆ. ಹೋದಾಗ ಅವರಿಗೆ ಇಡೀ ರೂಮ್ ಕಂಪ್ಲೀಟ್ ಸೆಟಪ್ ಆಗಿರುತ್ತೆ. ಅಂದರೆ ಫ್ರೆಶ್ ಆಗಿ ಬೆಡ್ಶೀಟ್ ಎಲ್ಲ ಹಾಕಿ, ಹಳೆ ರೂಮ್ ಥರ ಇರೋದೇ ಇಲ್ಲ, ಫ್ರೆಶ್ ಆಗಿ ಇವ್ರಿಗೆ ಅಂತಲೇ ರೂಮ್ ರೆಡಿ ಮಾಡಿಟ್ಟಿರೋ ಥರ ಇರುತ್ತೆ ಆ ರೂಮು. ಸೊ ಇವ್ರೇನು ಅನ್ಕೊಂತಾರೆ, ಓಕೆ ನಾನು ಬರ್ತೀನಿ ಅಂತ ಹೆಂಗಿದ್ರು ಇವ್ರಿಗೆಲ್ಲ ಗೊತ್ತಲ್ವಾ, ಮೋಸ್ಟ್ಲಿ ಎಲ್ಲ ಸೆಟಪ್ ಮಾಡಿಬಿಟ್ಟಿದ್ದಾರೆ, ನಾನು ಬಂದು ರೆಸ್ಟ್ ಮಾಡಲಿ ಅಂತ, ಇದು ನನ್ನದೇ ರೂಮು, ನನಗೆ ಅಲಾಟ್ ಆಗಿರೋ ರೂಮು ಅಂದ್ಕೊಂಡು ಇವ್ರೇನು ಮಾಡ್ತಾರೆ, ಅವ್ರ ವಸ್ತುಗಳನ್ನೆಲ್ಲ ಅಲ್ಲಿಟ್ಟು ಮಲಗಿಬಿಡ್ತಾರೆ. ಅವತ್ತಿನ ದಿನ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಬೆಳಿಗ್ಗೆ ಲೇಟಾಗಿ ಒಂದು 9-9:30 ಹಂಗೆ ಎದ್ದೇಳ್ತಾರೆ. ಬೇರೆ ಶಾರ್ಟ್ಸ್ ಎಲ್ಲ ತಗೊತಾ ಇರ್ತಾರೆ. ಇವ್ರಿಗೆ ಯಾರು ಬಂದಿರ್ತಾರೆ ಶೂಟಿಂಗ್ ಮಾಡಕ್ಕೆ ಬಂದಿರೋರು, ಅವರು ಕೀರ್ತಿ ಮೇಡಮ್ ಕಾರ್ ಇಲ್ಲೇ ಇದೆ, ಕೀರ್ತಿ ಮೇಡಮ್ ಎಲ್ಲೋದ್ರು ಅನ್ನೋದು ಪ್ರಶ್ನೆ. ಯಾಕಂದರೆ ಅವ್ರಿಗೆ ಆ ರೈಟ್ ಸೈಡ್ ಕಾರ್ನರ್ ರೂಮ್ ಬಗ್ಗೆ ಡೌಟ್ ಬರೋದಿಲ್ಲ, ಯಾಕಂದರೆ ಇವ್ರು ನೋಡಿದಾಗ ಆ ರೂಮ್ ಡೋರ್ ಲಾಕ್ ಆಗಿರುತ್ತೆ. ಸೊ ಆ ಕಡೆ ಇವ್ರು ಯಾರೂ ನೋಡೋಕ್ಕೆ ಹೋಗೋದಿಲ್ಲ. ಇವ್ರ ಪಾಡಿಗೆ ಇವರೆಲ್ಲ ಕೆಲಸ ಮಾಡ್ಕೊತಾ ಇರ್ತಾರೆ. ಕೀರ್ತಿ ಮೇಡಮ್ ಮೋಸ್ಟ್ಲಿ ಬೆಳಗ್ಗೆ ಜಾಗಿಂಗ್ ಹೋಗ್ಬಿಟ್ಟಿರ್ಬೇಕು, ನೇಚರ್ ಚೆನ್ನಾಗಿದೆ ಅಂತ, ವ್ಯೂ ಎಂಜಾಯ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಇವ್ರಿಗೆ ಎಲ್ಲ ಅಂದ್ಕೊಂಡು ಸುಮ್ಮನೆ ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ಕೀರ್ತಿ ಮಾತ್ರ 9:30 ಎದ್ದು ರೆಡಿಯಾಗಿ 10 ಗಂಟೆ ಅಷ್ಟೊತ್ತಿಗೆ ಮೆಟ್ಲಿಳ್ಕೊಂಬರ್ತಾರೆ. ಇಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಇರೋರಿಗೆಲ್ಲ ಫುಲ್ ಆಶ್ಚರ್ಯ. ಅಲ್ಲ, ಏನು ಮೇಡಮ್ ನೀವು ಯಾವಾಗ ಬಂದ್ರಿ, ಎಲ್ಲಿದ್ರಿ ನೀವು, ನಾವು ಇಷ್ಟೊತ್ತು ಹುಡ್ಕಾಡಿದ್ವಿ, ನೀವು ಯಾವ ರೂಮಲ್ಲೂ ಇರಲಿಲ್ವಲ್ಲ ಅನ್ನೋದಕ್ಕೆ, ಇಲ್ವಲ್ಲ ನೀವು ನಮಗೆ ಅಂತ ರೆಡಿ ಮಾಡಿಕ್ಕಿದ್ರಲ್ಲ ಸೆಕೆಂಡ್ ಫ್ಲೋರಲ್ಲಿ ರೂಮು, ನಾನು ಆ ರೂಮಲ್ಲೇ ನೈಟ್ ಹೋಗಿ ಮಲ್ಕೊಂಡೆ ಅಂತ ಹೇಳ್ತಾರೆ. ಆಗ ಶೂಟಿಂಗ್ ಸ್ಪಾಟಲ್ಲಿ ಇದ್ದವರೆಲ್ಲ, ಏನು ಸೆಕೆಂಡ್ ಫ್ಲೋರಲ್ಲಿ ರೂಮಾ, ಇಲ್ವಲ್ಲ ಮೇಡಮ್ ಅಲ್ಲೆಲ್ಲ ರೂಮು ಆಕ್ಯುಪೈ ಆಗಿಬಿಟ್ಟಿತ್ತಲ್ಲ, ನೀವು ಯಾವ ರೂಮಲ್ಲಿದ್ವಿ, ಇಲ್ಲ ಒಂದು ರೂಮ್ ಓಪನ್ ಇತ್ತು, ಡೋರ್ ಓಪನ್ ಆಗಿತ್ತು, ಲೈಟ್ ಆನ್ ಆಗಿತ್ತು, ಎಲ್ಲ ಚೆನ್ನಾಗಿತ್ತು, ಅದಕ್ಕೆ ನಾನು ಆ ರೂಮಲ್ಲಿ ಹೋಗ್ಬಿಟ್ಟು ಮಲಗಿಬಿಟ್ಟೆ ಅಂತ ಹೇಳಿದಾಗ ಇವರು ಯಾವ ರೂಮ್ ಅಂತ ಹೋಗಿ ಚೆಕ್ ಮಾಡಿದ್ರೆ ಅದು ಯಾವ ರೂಮ್ ಶ್ರೀರಾಮ್ ಹೋಗಬಾರ್ದು ಅಂತ ಹೇಳಿದ್ರು ಮನೆ ಓನರು, ಅದೇ ರೂಮ್ ಆಗಿರುತ್ತೆ. ನೋಡಿದ್ರೆ ಒಳಗಡೆ ಎಲ್ಲ ನೀಟಾಗಿ ಸೆಟಪ್, ಇವರು ಮೇಕಪ್ ಐಟಮ್ಸ್ ಎಲ್ಲ ಓಪನ್ ಮಾಡಿ ಇಟ್ಕೊಂಡು. ಸರಿ, ಇವರೇನು ಅನ್ಕೊತಾರೆ, ಓಕೆ ಅಪ್ಪ ಏನೋ ತಲೆ ಕೆಟ್ಟಿರೋನೇನೋ ಹೇಳ್ಬಿಟ್ಟಿದ್ದಾನೆ, ಸುಮ್ಮನೆ ಈ ವಿಷಯ ಅವ್ರ ಹತ್ರ ಹೇಳಕ್ಕೆ ಹೋದರೆ ನಮ್ಮ ಶೂಟಿಂಗಿಗೆ ತೊಂದರೆ ಆಗುತ್ತೆ ಅಂತ ಯಾರ ಹತ್ರ ಏನೂ ಹೇಳೋದೇ ಇಲ್ಲ. ಆ್ಯಂಡ್ ಶ್ರೀರಾಮ್ ಅನ್ನೋರು ಓನರ್ ಏನಿದ್ದಾರೆ, ಅವ್ರು ಈ ಮನೆ ಒಳಗಡೆ ಕಾಲೇ ಇಡ್ತಾ ಇರೋದಿಲ್ಲ, ಅವ್ರು ಈ ಮನೆ ಒಳಗಡೆ ಬರಲ್ಲ. ಅವ್ರು ಏನಿದ್ರು ಔಟ್ ಹೌಸಲ್ಲಿ ಇರ್ತಾ ಇರ್ತಾರೆ, ಮನೆ ಅಂಗಳದ ಹತ್ರ ಬಂದು ಹೋಗಿ ಮಾಡ್ತಾ ಇರ್ತಾರೆ ಹೊರತು ಈ ಮನೆ ಒಳಗಡೆ ಅವರು ಕಾಲು ಇಡ್ತಾ ಇರೋದಿಲ್ಲ. ಸೊ ನಾವು ಹೇಳ್ದೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಇವರೇ ಶೂಟಿಂಗ್ ಸೆಟ್ಟಲ್ಲಿ ಮಾತಾಡಿಕೊಂಡು ಕೀರ್ತಿಗೂ ಸಹ ಏನೂ ಹೇಳಕ್ಕೆ ಹೋಗೋದಿಲ್ಲ. ಸರಿ ಬಿಡಿ, ಇವ್ರು ಆರಾಮಾಗಿದ್ದಾರೆ, ಆರಾಮಾಗಿದ್ಬಿಡ್ಲಿ ಅಂದ್ಕೊಂಡು ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೆಂಗೋ ಇವ್ರು ದೊಡ್ಡ ಆ್ಯಕ್ಟ್ರೆಸ್ ಬೇರೆ, ಹೆಂಗೋ ಆ ರೂಮ್ನ ಒಪ್ಕೊಂಡು ಚೆನ್ನಾಗಿದೆ ಅಂತ ಒಪ್ಕೊಂಡಿದ್ದಾರೆ, ಸುಮ್ಮನೆ ಯಾಕೆ ಬೇಕು ಕಾಂಪ್ಲಿಕೇಶನ್ಸು, ಒಬ್ರನ್ನ ಖಾಲಿ ಮಾಡಿಸಿ ಇನ್ನೊಬ್ರನ್ನ ಇದು ಮಾಡೋದು, ಅವರಲ್ಲಿ ಆರಾಮಾಗಿದ್ದಾರೆ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಸರಿ, ಅವತ್ತಿನ ದಿನ ಶೂಟಿಂಗ್ ಎಲ್ಲ ನಡೆಯುತ್ತೆ, ನೈಟ್ ಆಗುತ್ತೆ. ಮತ್ತು ಕೀರ್ತಿ ಊಟ ಮಾಡಿಕೊಂಡು ಸ್ವಲ್ಪ ಆಚೆ ಕಡೆ ಎಲ್ಲ ಸುತ್ತಾಡಿಕೊಂಡು ಅವ್ರ ರೂಮ್ಗೆ ಹೋಗ್ತಾರೆ. ಹೋಗಿದ ತಕ್ಷಣ ಅವ್ರಿಗೆ ಆ ರೂಮ್ ಒಳಗಡೆ ಮಲ್ಲಿಗೆ ಸ್ಮೆಲ್ ಬರುತ್ತೆ. ಜಾಸ್ಮಿನ್ದು ಸ್ಮೆಲ್ ಏನಿದೆ ಅದು ಫೀಲ್ ಆಗುತ್ತೆ. ಅವರು ಯಾರಾದರೂ ಮೋಸ್ಟ್ಲಿ ರೂಮ್ ರಿಫ್ರೆಶ್ನರ್ ಏನಾದರೂ ಹಾಕಿರಬೇಕು ಆ ಫ್ಲೇವರ್ದು ಅಂದ್ಕೊಂಡು ಸರಿ ಆಯಿತು ಅಂತ ಫ್ರೆಶ್ ಆಗೋದಕ್ಕೆ ಬಾತ್ರೂಮ್ ಒಳಗಡೆ ಹೋಗ್ತಾರೆ. ಬಾತ್ರೂಮ್ ಒಳಗಡೆ ಹೋಗಿ ಟ್ಯಾಪ್ನ ಆನ್ ಮಾಡಿ ಆಚೆ ಬರ್ತಾರೆ ಟವಲ್ ಎತ್ಕೊಳ್ಳೋದಕ್ಕೆ. ವಾಪಸ್ ಹೋಗಿ ನೋಡಿದ್ರೆ ಟ್ಯಾಪ್ ಆಫ್ ಆಗಿರುತ್ತೆ. ಅಂದರೆ ಏನು ಬಕೆಟ್ಟು, ಸ್ಮಾಲ್ ಸೈಜ್ ಬಕೆಟ್ಟು ತುಂಬಿ ಓವರ್ಫ್ಲೋ ಆಗೋ ಥರ ಆಗ್ತಾ ಇರುತ್ತೆ. ಕರೆಕ್ಟಾಗಿ ಟ್ಯಾಪ್ ಕ್ಲೋಸ್ ಆಗಿರುತ್ತೆ. ಇವರು ಅಲ್ಲ, ನಾನು ಆನ್ ಮಾಡಿಕ್ಕೆ ಬಂದಿದ್ದಲ್ಲ, ಇದು ಅಟ್ಲೀಸ್ಟ್ ಟ್ಯಾಪ್ ಅದಂಗೆ ಆಟೋಮೆಟಿಕ್ಕಾಗಿ ಆಫ್ ಆಗೋಯ್ತು, ಇಷ್ಟೊತ್ತಿಗೆಲ್ಲ ನೀರು ತುಂಬಿ ಸೋರ್ತಾ ಇರಬೇಕು ಮನೆ ಒಳಗಡೆ, ಅದಂಗೆ ಟ್ಯಾಪ್ ಆಫ್ ಆಯಿತು ಅಂತ ಒಂದು ಸ್ವಲ್ಪ ಇವ್ರು ಯೋಚನೆ ಮಾಡ್ತಾರೆ. ಆಮೇಲೆ ಸುಸ್ತಾಗಿರುತ್ತಲ್ಲ, ಸರಿ ಆಯಿತು ಬಿಡು, ಹೆಂಗೋ ಫ್ರೆಶ್ ಆಗಿಬಿಟ್ಟು ಹೋಗಿ ಮಲಗಿಬಿಡೋಣ ಅಂತ ಯೋಚನೆ ಮಾಡಿಕೊಂಡು ಹೋಗಿ ಮುಖ ತೊಳ್ಕೊತಾ ಇರ್ತಾರೆ. ಅವ್ರಿಗೆ
ಅವ್ರ ಹಿಂದೆ ಯಾರೋ ಬಂದು ನಿಂತ್ಕೊಂಡಿದ್ದಾರೆ ಅನ್ನೋದು ಸೆನ್ಸ್ ಆಗುತ್ತೆ. ಇಮ್ಮಿಡಿಯೇಟಾಗಿ ಕನ್ನಡಿನಲ್ಲಿ ನೋಡ್ತಾರೆ, ಅದ್ಗೇನು ಕಾಣಿಸೋದಿಲ್ಲ. ಏನಿದು ವಿಚಿತ್ರವಾಗಿದೆಯಲ್ಲ ಈ ಫೀಲಿಂಗು ಅಂತ ಅಂದ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಟವಲಲ್ಲಿ ಪ್ಯಾಟ್ ಮಾಡ್ಕೊಂಡು ಮುಖ ಡ್ರೈ ಮಾಡಿ ಅವ್ರದ್ದು ಏನಿದೆಯೋ ಸ್ಕಿನ್ ರೊಟೀನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮ್ ಒಳಗಡೆ ಬೆಡ್ ಹತ್ರ ಬರ್ತಾರೆ. ಬೆಡ್ ಹತ್ರ ಮತ್ತೆ ಕನ್ನಡಿನಲ್ಲಿ ನೋಡಿಕೊಂಡು ಕೂದಲು ಬಾಚಿಕೊಂಡು ಆ ಬಾಚಣಿಗೆನ ಅಲ್ಲೇ ಇಟ್ಟು ಹಿಂಗೆ ಬರ್ತಾರೆ. ಆಮೇಲೆ ನೋಡ್ತಾರೆ ಆ ಬಾಚಣಿಗೆನಲ್ಲಿ 2-3 ಕೂದಲು ಸ್ಟ್ರಾಂಡ್ಸ್ ಹಾಗೆ ಇರುತ್ತೆ. ಇವರು ಅಯ್ಯೋ ಇದು ಬೇರೆ ಎತ್ತಾಕ್ಬೇಕು, ಒಂದು ಕೆಲಸ ಮಾಡೋಣ, ನಾಳೆ ಬೆಳಿಗ್ಗೆ ಮಾಡ್ಕೊಳ್ಳೋಣ, ಯಾರಾದ್ರು ಕ್ಲೀನ್ ಮಾಡೋಕ್ಕೆ ಬಂದವರು ಕ್ಲೀನ್ ಮಾಡ್ಕೊತಾರೆ ಬಿಡು ಅಂತ ಮಲಗಿಬಿಡ್ತಾರೆ. ಒಂದು 1/2 hour 45 minutes ಆಗುತ್ತೆ. ಅದಾದಮೇಲೆ ಹಿಂದ್ಗಡೆಯಿಂದ ಯಾರೋ ಬಂದು ಇವ್ರನ್ನ ಪುಷ್ ಮಾಡಿ ಎಬ್ಬಿಸ್ದಂಗೆ ಫೀಲ್ ಆಗುತ್ತೆ. ಇವ್ರು ಒಂಥರ ಜರ್ಕೊಡಿಯುತ್ತೆ, ಯಾರಪ್ಪ ಏನಪ್ಪ ಅಂತ ತಿರುಗಿ ನೋಡ್ತಾರೆ. ರೂಮಲ್ಲಿ ಯಾರೂ ಇಲ್ಲ ರೂಮಲ್ಲಿ. ಬಟ್ ಇವ್ರಿಗೆ ನೀಟಾಗಿ ಫೀಲ್ ಆಯಿತು, ಯಾರೋ ಹಿಂಗೆ ದಪ್ಪಿಸಿ ಎಬ್ಸಿದ್ದು. ಏನಿದು ಹಿಂಗಾಯ್ತಲ್ಲ ಅಂತ ಲೈಟ್ನ ಆನ್ ಮಾಡ್ತಾರೆ. ಸರಿ ಯಾರೂ ಕಾಣ್ತಾ ಇಲ್ಲ. ಸರಿ ಆಯಿತು ಅಂದ್ಬಿಟ್ಟು ಈ ಕಡೆ ತಿರ್ಕೊಂಡು ಸ್ಟ್ರೇಟಾಗಿ ಆ ಡ್ರೆಸ್ಸಿಂಗ್ ಟೇಬಲ್ ಇರುತ್ತೆ, ಕನ್ನಡಿ ಡ್ರೆಸ್ಸಿಂಗ್ ಟೇಬಲು. ಅಲ್ಲಿ ನೋಡ್ತಾರೆ ಅವ್ರು ಯಾವ ರೀತಿ ಆ ಬಾಚಣಿಗೆ ಇಟ್ಟಿದ್ರು, ಆ ಬಾಚಣಿಗೆ ಅಲ್ಲಿರೋದೇ ಇಲ್ಲ. ಬಾಚಣಿಗೆ ಸ್ಟ್ಯಾಂಡ್ ಒಳಗಡೆ ಹೋಗಿರುತ್ತೆ. ಆ್ಯಂಡ್ ಆ ಬಾಚಣಿಗೆ ಕಂಪ್ಲೀಟಾಗಿ ಕ್ಲೀನ್ ಆಗಿರುತ್ತೆ. ಆ ಕೂದಲೇನಿತ್ತು ಸ್ಟ್ರ್ಯಾಂಡ್ಸು ಅದರಲ್ಲಿ ಅದಿರೋದಿಲ್ಲ. ಬಾಚಣಿಗೆ ಅದು ಜಾಗಕ್ಕೆ ಹೋಗಿರುತ್ತೆ, ಅದರಲ್ಲಿ ಕೂದಲು ಸ್ಟ್ರ್ಯಾಂಡ್ ಇರೋದಿಲ್ಲ. ಇವ್ರಿಗೆ ಇವಾಗ ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಇದೇನಿದು, ಬಂದಿದ ತಕ್ಷಣ ಏನೋ ಒಂಥರ ವಾಸನೆ ಬಂತು, ಬಾತ್ರೂಮ್ಗೆ ಹೋಗಿದ್ದೆ, ಅಲ್ಲಿ ನೋಡಿದ್ರೆ ಟ್ಯಾಪ್ ಆಟೋಮೆಟಿಕ್ಕಾಗಿ ಆಫ್ ಆಗೋಯಿತು. ಇವಾಗ ನಾನು ಜಾಗದಲ್ಲಿ ಬಾಚಣಿಗೆ ಇಲ್ಲ, ಅದರಲ್ಲಿರೋ ನನ್ನ ಕೂದಲು ಇಲ್ಲ, ಏನು ನಡೀತಾ ಇದೆ ಅಂದ್ಕೊಂಡು ಸ್ವಲ್ಪ ಹೆದ್ರುಕೊಂಡೇ ಮಲ್ಗಕ್ಕೆ ಟ್ರೈ ಮಾಡ್ತಾರೆ. ಆಗ ಆ ರೂಮಿನ ಡೋರ್ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಆ ಸೌಂಡು, ಆ ಕ್ರೀಕಿಂಗ್ ಸೌಂಡ್ ಏನು ಬರುತ್ತೆ ಡೋರ್ ಓಪನ್ ಆಗಬೇಕಾದ್ರೆ, ಅದು ಕೀರ್ತಿಗೆ ಕೇಳಿಸುತ್ತೆ, ಕಾಣಿಸುತ್ತೆ. ಆಕೆ ಮೆತ್ತಗೆ ಬೆಡ್ಶೀಟ್ನ ಒಂದು ಸ್ವಲ್ಪ ಕೆಳಗಡೆ ಇಳಿಸಿ ನೋಡ್ತಾಳೆ. ಆ ಡೋರಿಂದ ಒಂದು ಶ್ಯಾಡೋ ಒಳಗಡೆ ಬರುತ್ತೆ. ಶ್ಯಾಡೋ ಒಳಗಡೆ ಬಂದು ನಿಂತ್ಕೊಳ್ಳುತ್ತೆ. ಅದಾದಮೇಲೆ ಕೀರ್ತಿ ಕಂಪ್ಲೀಟಾಗಿ ಬ್ಲ್ಯಾಕ್ಔಟ್ ಆಗ್ತಾರೆ. ಅದಾದಮೇಲೆ ಏನಾಯಿತು ಕೀರ್ತಿಗೆ ಏನೂ ಗೊತ್ತಾಗೋದಿಲ್ಲ. ಸರಿ ಬೆಳಿಗ್ಗೆ ಎದ್ದೇಳ್ತಾರೆ ಕೀರ್ತಿ. ಆ್ಯಸ್ ರೊಟೀನ್ ಹೋಗಿ ಸ್ನಾನ ಮಾಡ್ಕೊಂಬಂದು ಕೆಳಗಡೆ ಇಳ್ಕೊಂಬರ್ತಾರೆ. ಆಕೆ ಇಳ್ಕೊಂಬಂದಿದ ತಕ್ಷಣ ಶೂಟಿಂಗ್ಗೆ ಅಂತ ಒಂದು ನಾಯಿನ ಕರ್ಕೊಂಬಂದಿರ್ತಾರೆ. ಆ ನಾಯಿ ಕೀರ್ತಿನ ನೋಡಿಕೊಂಡು ಸಿಕ್ಕಾಪಟ್ಟೆ ಕೂಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬೊಗಳೋದಿಲ್ಲ, ಕೂಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾಯಿ ಯಾವ ರೀತಿ ಏನಾದರೂ ಒಂದು ನಾನು ನೋಡಿದ ನೈಟ್ ಯಾವ ರೀತಿ ಈ ವುಲ್ಫ್ ಔಲ್ ಮಾಡ್ತಾರಲ್ಲ ಹೂ ಅಂತ, ಆ ಥರ ಒಂದು ಸೌಂಡ್ನ ಈ ನಾಯಿ ಕೀರ್ತಿನ ನೋಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲರಿಗೂ ತುಂಬ ವಿಚಿತ್ರ ಅನಿಸುತ್ತೆ. ಬಟ್ ಇದನ್ನು ನೋಡ್ತಾ ಇದ್ದಂತಹ ಕೀರ್ತಿ ಆ ನಾಯಿನ ತುಂಬ ಕೋಪದಿಂದ ನೋಡ್ತಾ ಇರ್ತಾಳೆ. ಒಂದು 10 ಸೆಕೆಂಡ್ ಆದಮೇಲೆ ವಿಚಿತ್ರವಾಗಿ ನಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅಂದರೆ ಏನು ನೀನು ನನ್ನ ನೋಡು ಕೂಗ್ತೀಯಾ, ಕೂಕ್ಕೋ ಹೋಗು ಅನ್ನೋ ಥರ ಒಂದು ನಗು, ಸರ್ಕ್ಯಾಸ್ಟಿಕ್ಕಾಗಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಕೀರ್ತಿ. ಶಾರ್ಟಲ್ಲಿ ಇರ್ತಾಳೆ. ಆಕೆಗೆ ಡೈಲಾಗ್ಗಳೇ ಬರ್ತಾ ಇಲ್ಲ. ಒಂದು 5 ನಿಮಿಷ ಚೆನ್ನಾಗಿದ್ದೆ, ಇನ್ನೊಂದು 5 ನಿಮಿಷ ಮೂಡಿಯಾಗಿದ್ಬಿಡೋದು. ಚೆನ್ನಾಗಿರೋ ಟೈಮಲ್ಲಿ ಲೈನ್ಸ್ನೆಲ್ಲ ಬೈ ಹ್ಯಾಟ್ ಮಾಡ್ಕೊಳ್ಳೋದು. ಶಾರ್ಟಿಗೆ ರೆಡಿ ಆಗಿದ ತಕ್ಷಣ ಅವಳ ಬಾಯಲ್ಲಿ ಡೈಲಾಗ್ಸೇ ಬರ್ತಾ ಇರೋದಿಲ್ಲ. ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿಬಿಟ್ಟಿರ್ತಾಳೆ ಕೀರ್ತಿ. ಇದನ್ನು ಸುತ್ತಮುತ್ತ ಇದ್ದಂತಹ ಕ್ರೂ ಮೆಂಬರ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈಕೆಗೆ ಊಟನೇ ಸೇರ್ತಾ ಇರೋದಿಲ್ಲ. ಜ್ಯೂಸ್ ಕೊಟ್ಟರೆ ಜ್ಯೂಸ್ ಕುಡಿತಾ ಇರೋದಿಲ್ಲ. ಏನಾದರೂ ಬಲವಂತ ಮಾಡಿಕೊಟ್ರು ವಾಂತಿ ಮಾಡ್ಕೊಳ್ಳೋದು, ಈ ರೀತಿ ನಡೀತಾ ಇರುತ್ತೆ. ಆ್ಯಂಡ್ ಶೂಟಿಂಗ್ ಸೆಟ್ಟಲ್ಲಿ ಏನಾಗುತ್ತೆ ಅಂದರೆ, ಈಕೆ ಶಾರ್ಟಿಗೆ ಬಂದ ತಕ್ಷಣ ಈ ಲೈಟಿಂಗ್ಸ್ ಏನಿರುತ್ತೆ ಸಡನ್ನಾಗಿ ಬಲ್ಬ್ ಬರ್ನ್ ಆಗಿಬಿಡೋದು, ಈ ಥರ ನಡೆಯುತ್ತೆ ಅವತ್ತಿನ ದಿನ. ಸರಿ ನೈಟು ಹೋಗಿ ಶೂಟಿಂಗೆಲ್ಲ ಪ್ಯಾಕಪ್ ಮಾಡಿಕೊಂಡು ಎಲ್ಲ ಹೋಗಿ ಮಲಗ್ತಾರೆ. ಆ ಒಂದು ಕ್ರೂ ಮೆಂಬರಲ್ಲಿ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಏನಿರ್ತಾರೆ, ಅವರು ಈ ಯಾವ ರೂಮಲ್ಲಿ ಕೀರ್ತಿ ಇರ್ತಾರೆ ಒಂದು ಸ್ವಲ್ಪ ದೂರದಲ್ಲಿ ಇವ್ರ ರೂಮ್ ಇರುತ್ತೆ. ಆ ರೂಮಿನ ಕಿಟಕಿ ಆ ಪ್ಯಾಸೇಜ್ಗೆ ಅಟ್ಯಾಚ್ ಆಗಿರುತ್ತೆ. ಅವ್ರು ನೈಟು ನಿದ್ದೆಗಣ್ಣಲ್ಲಿ ಈ ಕಡೆಯಿಂದ ಆ ಕಡೆ ತಿರ್ಕೊಂಡು ಕಂಡುಬಿಟ್ಟು ನೋಡಿದಾಗ ಆ ರೂಮ್ ಕಿಟಕಿ ಹತ್ರ ಅವ್ರಿಗೆ ಕಾಣಿಸೋದು ಕೀರ್ತಿ ಇವ್ರನ್ನೇ ಗುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ. ತುಂಬ ಸಿಕ್ಕಾಪಟ್ಟೆ ಸಿಟ್ಟಿಂದ ನೋಡ್ತಾ ಇರ್ತಾಳೆ. ಇವ್ರಿಗೊಂಥರ ಗಾಬರಿ ಆಗುತ್ತೆ. ಕೀರ್ತಿ ಮೇಡಮ್, ಏನು ನೀವಿಲ್ಲಿ, ಯಾಕೆ ನಿದ್ದೆ ಬಂದಿಲ್ವಾ, ಏನಾದರೂ ನಿಮಗೆ ಬೇಕಾಗಿತ್ತಾ ಅಂತ ಕೇಳ್ತಾರೆ. ಕೀರ್ತಿ ಹಿಂಗೆ ನೋಡ್ತಾ ಇದ್ದವಳು ಉಲ್ಟಾ ತಿರ್ಕೊಂಡ್ಬಿಡ್ತಾಳೆ. ಇವ್ರನ್ನ ಏನು ನೋಡ್ತಾ ಇದ್ಲು ಈ ಕಡೆ ತಿರ್ಕೊಂಡ್ಬಿಡ್ತಾಳೆ. ಇವಾಗ ಅವರು ಕಾಣ್ತಾ ಇದ್ದ ಅವಳು ಕೂದಲು ಬೆನ್ನು ಮಾತ್ರ. ಅಯ್ಯೋ ಕೀರ್ತಿ ಮೇಡಮ್ಗೆ ಏನಾಯಿತು, ಇವತ್ತು ಪೂರ್ತಿ ಹುಷಾರಿರ್ಲಿಲ್ವಲ್ಲ, ಇವ್ರಿಗೆ ಏನಾಯ್ತಪ್ಪ ಅಂದ್ಕೊಂಡು
ಡೋರ್ನ ಓಪನ್ ಹಿಂಗೆ ನೋಡಿದ್ದಾರೆ, ಹಿಂಗೋಗಿ ಡೋರ್ ಓಪನ್ ಮಾಡ್ಕೊಂಡು ಆಚೆ ನೋಡಿದ್ರೆ ಕೀರ್ತಿ ಇಲ್ಲ. ಆ್ಯಂಡ್ ಇವ್ರ ರೂಮಿಂದ ಕೀರ್ತಿ ರೂಮ್ಗೆ ಮಿನಿಮಮ್ ಅಂದ್ರೆ ಒಂದು 20 ಅಡಿ ಇದೆ, ನಡ್ಕೊಂಡು ಹೋಗೋಕೆ ಬೇಕು ಒಂದು 5 to 10 ಸೆಕೆಂಡ್ ಆದರೂ ಬೇಕು. ಈ ಅಸಿಸ್ಟೆಂಟ್ ಡೈರೆಕ್ಟ್ರು ಡೋರ್ ಓಪನ್ ಮಾಡೋಕ್ಕೆ 2 ಸೆಕೆಂಡ್ ಸಾಕು. ಅಷ್ಟರಲ್ಲಿ ಕೀರ್ತಿ ಅಲ್ಲಿಲ್ಲ, ಈ ಕಡೆ ಕಾಣಿಸಿದ ಕೀರ್ತಿ ಆ ಕಡೆ ಇಲ್ಲ. ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಆ್ಯಂಡ್ ಅವತ್ತು ನೈಟ್ ಎಲ್ಲ ಆ ಕ್ರೂ ಮೆಂಬರ್ಸ್ ಏನಿದು ಅವ್ರಿಗೆಲ್ಲ ಗೆಜ್ಜೆ ಸೌಂಡ್ ಎಲ್ಲ ಕೇಳಿಸ್ತಾ ಇರುತ್ತೆ, ಯಾರೋ ಅಳ್ತಾ ಇರೋ ಥರ ಸೌಂಡ್ ಎಲ್ಲ ಕೇಳಿಸ್ತಾ ಇರುತ್ತೆ. ಸೊ ಇಡೀ ಕ್ರೂ ಮೆಂಬರ್ಸಿಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅದೇ ರೀತಿ ನೈಟೆಲ್ಲ ಕಳೀತಾರೆ. ಮಾರನೇ ದಿನ ಬೆಳಿಗ್ಗೆ ಶೂಟಿಂಗ್ ಮತ್ತೆ ಎಲ್ಲ ಸೆಟಪ್ ಮಾಡಿಕೊಂಡು ಕಾಯ್ತಾ ಇದ್ದಾರೆ ಕೀರ್ತಿಗೆ. ಕೀರ್ತಿ ಬರ್ತಾನೆ ಇಲ್ಲ, ರೂಮ್ ಬಾಗಿಲು ತೆಗ್ದಿಲ್ಲ, ಒಳಗಡೆನೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಸರಿ ಏನಪ್ಪ ಇದು, ಕೀರ್ತಿ ಮೇಡಮ್ ಇಷ್ಟೊತ್ತಾದರೂ ಬಂದಿಲ್ಲ, ಏನಾದರೂ ಹುಷಾರ್ ತಪ್ಪಿಟ್ರ, ನೆನ್ನೆ ಎಲ್ಲ ವಾಂತಿ ಎಲ್ಲ ಮಾಡ್ಕೊತಾ ಇದ್ದು, ಯಾಕೋ ಅವ್ರ ಮನಸ್ಸು ಸರಿ ಇರಲಿಲ್ಲ ಅಂತ ಯೋಚನೆ ಮಾಡಿಕೊಂಡು ಇವರೊಬ್ರು 3-4 ಜನ ಕೀರ್ತಿ ರೂಮ್ ಕಡೆ ಹೋಗ್ತಾರೆ. ಡೋರ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಓಪನ್ ಆಗೋದಿಲ್ಲ. ಕೀರ್ತಿ ಮೇಡಮ್ ನೀವು ತೆಗಿತೀರಾ ಇಲ್ಲ ನಾವೇ ಒಳಗಡೆ ಬರ್ತೀವಿ ಅಂತ ಕಿರ್ಚ್ತಾರೆ. ಆಗ ಡೋರು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಆದರೆ ಡೋರ್ ತೆಗೆದಿದ್ದು ಕೀರ್ತಿ ಅಲ್ಲ. ಕೀರ್ತಿ ಆ ಕಡೆ ತುಡಿ ಬೆಡ್ ಏನಿದೆ ಅದು ಪಕ್ಕ ಕೆಳಗಡೆ ಕೂತ್ಕೊಂಡಿರ್ತಾಳೆ. ಅವಳನ್ನೊಳೆ ಹಿಂಗೆ ಕೂತ್ಕೊಂಡು ತಲೆನ ಕೆಳಗಡೆ ಹಾಕ್ಕೊಂಡು ಕೂತಿರ್ತಾಳೆ. ಬಟ್ ಡೋರ್ನ ಓಪನ್ ಮಾಡಿದ್ದು ಅವಳಲ್ಲ, ಡೋರ್ ಆಟೋಮೆಟಿಕ್ಕಾಗಿ ಓಪನ್ ಆಗಿರುತ್ತೆ. ಇದನ್ನು ಕ್ರೂ ಮೆಂಬರ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಏನಪ್ಪ ಇದು, ಕೀರ್ತಿ ಮೇಡಮ್ ಅಲ್ಲಿ ಕೂತಿದ್ದಾರೆ, ಡೋರ್ ನೋಡಿದ್ರೆ ಚಿಲ್ಕ ಹಾಕಿತ್ತು, ನಾವು ದಬ್ದಾಗ ಓಪನ್ ಆಗಿಲ್ಲ, ಇವಾಗ ಆಟೋಮೆಟಿಕ್ಕಾಗಿ ಓಪನ್ ಆಯಿತು ಅಂದ್ಬಿಟ್ಟು ರೂಮೆಲ್ಲ ನೋಡ್ತಾರೆ, ಬೇರೆ ಯಾರೂ ಇಲ್ಲ ರೂಮ್ ಬಾಗಿಲು ತೆಗಿಯೋಕ್ಕೆ. ಇವ್ರಿಗೆಲ್ಲ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಆಮೇಲೆ ಹೋಗಿ ಕೀರ್ತಿ ಮೇಡಮ್ ಅಂತ ಮಾತಾಡಿಸ್ತಾರೆ. ಆಗ ಕೀರ್ತಿ ಇದ್ದಕ್ಕಿದ್ದಂಗೆ ಇವ್ರನ್ನೆಲ್ಲ ನೋಡಿ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೋರಾಗಿ ಹತ್ತು ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ಕೀರ್ತಿ ನೋಡೋದಕ್ಕೆ ಹೇಗಿರ್ತಾಳೆ ಅಂದರೆ ಶಿ ಈಸ್ ಅ ಹೀರೋಯಿನ್. ನಿಮಗೆ ತುಂಬ ಚೆನ್ನಾಗಿರ್ತಾರೆ, ಅವ್ರ ಸ್ಕಿನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಓವರ್ ನೈಟ್ ಸಿಕ್ಕಾಪಟ್ಟೆ ಡಾರ್ಕ್ ಸರ್ಕಲ್ಸ್ ಬಂದುಬಿಟ್ಟಿರುತ್ತೆ, ಮುಖದ ಚರ್ಮ ಎಲ್ಲ ವ್ರಿಂಕಲ್ ಆಗಿಬಿಟ್ಟಿರುತ್ತೆ, ಒಂಥರ ವಯಸ್ಸಾಗಿರೋ ಥರ ಸ್ಕಿನ್ ಟೆಕ್ಸ್ಚರ್ ಬಂದುಬಿಟ್ಟಿರುತ್ತೆ ಅವ್ರಿಗೆ ಒಂದೇ ದಿನಕ್ಕೆ. ಅಯ್ಯೋ ಏನಪ್ಪ ಇದು, ಈ ರೂಮ್ ಒಳಗಡೆ ಬರಬೇಡ ಅಂತ ಹೇಳಿದ್ರು, ಇದರಿಂದನೇ ಇವ್ರಿಗೇನೋ ಆಗ್ಬಿಟ್ಟಿದ್ಯೇನೋ, ಏನೂ ಮಾಡೋಕ್ಕಾಗಲ್ಲ, ಇವಾಗ ಓನರ್ಗೆ ಹೇಳಲೇಬೇಕು ಅಂತ ಈ ಡೈರೆಕ್ಟ್ರು, ಪ್ರೊಡ್ಯೂಸರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಕ್ಯಾಮರಾಮ್ಯಾನ್ ಎಲ್ಲ ಇಟ್ಕೊಂಡು ಶ್ರೀರಾಮ್ ಔಟ್ಹೌಸಲ್ಲಿ ಶ್ರೀರಾಮ್ ಏನಿರ್ತಾರೆ ಅವ್ರ ಹತ್ರ ಓಡ್ ಹೋದಾಗ ಅವರು ಈ ಥರ ಹೇಳ್ತಾರೆ, ನಮ್ಮ ಕೀರ್ತಿ ಮೇಡಮ್ ಆ ರೂಮ್ ಡೋರ್ನ ಓಪನ್ ಮಾಡಿಬಿಟ್ಟು ಅಲ್ಲೇ ಇದ್ದರು 2 ದಿನದಿಂದ. ಫಸ್ಟೇ ಏನೂ ಇಲ್ಲ ಸರ್, ನೆನ್ನೆಯಿಂದ ಯಾಕೋ ಒಂದು ಸ್ವಲ್ಪ ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ಇವತ್ತು ನೋಡಿದ್ರೆ ತುಂಬ ಅಳ್ತಾ ಇದ್ದಾರೆ, ಅವರು ನೋಡೋದಕ್ಕೆ ಭಯ ಆಗ್ತಾ ಇದೆ ಅವ್ರ ಮೈ ಮೇಲೆ ಏನೋ ಬಂದುಬಿಟ್ಟಿದೆ ಅನಿಸ್ತದೆ, ನೀವು ಒಂದು ಸ್ವಲ್ಪ ಬಂದು ನೋಡಿ, ನಮಗೆ ತುಂಬ ಭಯ ಆಗ್ತಾಯಿದೆ, ನೀವೇ ಏನಾದರೂ ಇದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳ್ತಾರೆ. ಆಗ ಶ್ರೀರಾಮು ಸಿಕ್ಕಾಪಟ್ಟೆ ಭಯಕ್ಕೆ ಸ್ಟಾರ್ಟ್ ಮಾಡಿ, ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಶ್ರೀರಾಮ್ಗೆ, ಯಾರನ್ನು ಕೇಳಿ ಆ ರೂಮ್ನ ಡೋರ್ ಓಪನ್ ಮಾಡಿಸಿದ್ರಿ ನೀವು, ನಾನು ಅಷ್ಟೇ ಹೇಳಿದ್ದೀನಿ ನಿಮಗೆ ಆ ರೂಮ್ ಕಡೆ ಯಾರು ಹೋಗೋದಿರಲಿ, ಆ ರೂಮ್ ಕಡೆ ತಲೆನೂ ಹಾಕ್ಬಾರ್ದು ಅಂತ ನಾನು ನಿಮ್ಗೆ ಅಷ್ಟು ವಾರ್ನಿಂಗ್ ಕೊಟ್ಟಿದ್ದೀನಿ, ನೀವು ಹೆಂಗೆ ಹೋದ್ರಿ ಆ ರೂಮ್ ಒಳಗಡೆ, ನನಗಿವಾಗ ನಾನೇನು ಮಾಡೋಕ್ಕಾಗಲ್ಲ, ನಾನಂತೂ ಆ ಮನೆ ಒಳಗಡೆ ಕಾಲಿಡಲ್ಲ, ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಇಲ್ಲ ಸರ್ ಏನಾದರೂ ಮಾಡಿ ದೊಡ್ಡ ವಿಷಯ ಆಗಿಬಿಟ್ರೆ ಆಮೇಲೆ ನೋಡಿ ನಾಳೆ ನಿಮ್ಮ ಶೂಟಿಂಗ್ ಇದಕ್ಕೂ ಯಾರೂ ಬರೋದಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಾಗ ಇಮ್ಮಿಡಿಯೇಟಾಗಿ ಶ್ರೀರಾಮು ಆ ಊರಿನ ಅರ್ಚಕರು, ಅಂದರೆ ಅಲ್ಲಿ ಒಂದು ಸ್ವಲ್ಪ ಪೂಜೆ ಪುನಸ್ಕಾರಕ್ಕೆ ಹೆಸರುವಾಸಿಯಾದಂಥ ಒಬ್ಬ ಅರ್ಚಕರಿಗೆ ಫೋನ್ ಮಾಡಿ, ಸರ್ ಈ ಥರ ಸ್ವಾಮಿ ಈ ಥರ ಬಾಗಿಲು ತೆಗೆದುಬಿಟ್ಟು ನೀವು ದಿಗ್ಬಂಧನ ಹಾಕಿದ್ದ ಬಾಗಿಲನ್ನ ತೆಗೆದುಬಿಟ್ಟಿದ್ದಾರೆ ಇವರು, ಆ ಹುಡುಗಿಗೆ ಏನೋ ಆಗಿಬಿಟ್ಟಿದೆ, ಆ ಹುಡುಗಿ ತುಂಬ ಅಳ್ತಾ ಇದ್ದಾಳೆ, ನೋಡೋದಕ್ಕೆ ತುಂಬ ವಿಚಿತ್ರವಾಗಿ ಕಾಣ್ತಿದ್ದಾಳೆ ಅಂತೆ, ನೀವೇ ಬಂದು ಮತ್ತೆ ಇದಕ್ಕೊಂದು ಪರಿಹಾರ ಮಾಡಿಕೊಡಿ ಅಂತ ಕೇಳ್ಕೊತಾರೆ ಆ ಅರ್ಚಕರ ಹತ್ರ. ಸರಿ ಆಯಿತು, ಇಷ್ಟೊತ್ತಲ್ಲಿ ಮಾಡೋದು ಬೇಡ, ನಾನು ನಾಳೆ ಸಾಯಂಕಾಲ ಅಂದರೆ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಒಂದು ಪೂಜೆನ ಮಾಡಬೇಕು ನಾನು ಆ ಮನೆಯಲ್ಲಿ, ನಾನು ನಾಳೆ ರಾತ್ರಿ ಬರ್ತೀನಿ, ಅಲ್ಲಿ ಹಗ್ಲೊತ್ತು ಮಾಡೋವಂಥ ಪೂಜೆ ಅಲ್ಲ ಅದು, ನಾನು ನಾಳೆ ರಾತ್ರಿ ಬಂದು ಮಾಡಿಕೊಡ್ತೀನಿ, ಅಲ್ಲಿ ತನಕ ಆ ಹುಡುಗಿ ಹತ್ರ ಯಾರು ಹೋಗಬೇಡಿ, ಆ ರೂಮ್ ಹತ್ರನೂ ಯಾರು ಹೋಗೋಕ್ಕೆ ಹೋಗ್ಬೇಡಿ, ಆ ಮನೆ ಒಳಗಡೆನೇ ಯಾರು ಹೋಗಬೇಡಿ, ಯಾಕಂದರೆ ದಿಗ್ಬಂಧನ ಮುರಿದೋಗ್ಬಿಟ್ಟಿದೆ, ಆ ಮನೆಯಲ್ಲಿ ಇವಾಗ ಏನು ಬೇಕಾದರೂ ಆಗ್ಬೋದು, ಯಾರನ್ನೂ ಆ ಮನೆ ಹತ್ರ ಹೋಗಬೇಡಿ, ಎಲ್ಲ ಮನೆಯಿಂದ ಆಚೆ ಇರಿ ಅಂತ ಹೇಳ್ತಾರೆ. ಸರಿ ಆಯ್ತು, ಇವರೆಲ್ಲ ಹೆದರ್ಕೊಂಡು ಏನು ಮಾಡ್ತಾರೆ, ಇಡೀ ಕ್ರೂ ಮೆಂಬರ್ಸ್ ಎಲ್ಲ ಕೀರ್ತಿನ ಅಲ್ಲೇ ಬಿಟ್ಟು, ಯಾರು ಏನೂ ಹೇಳೋಕ್ಕೆ ಹೋಗೋಲ್ಲ, ಮಾತಾಡ್ಸೋಕ್ಕೂ ಹೋಗೋದಿಲ್ಲ, ಎಲ್ಲ ಬಂದು ಔಟ್ ಹೌಸಿಗೆ ಬಂದುಬಿಡ್ತಾರೆ, ಎಲ್ಲಿ ಶ್ರೀರಾಮ್ ಇರ್ತಾರೆ ಅಲ್ಲಿಗೆ. ಆಗ ಅಲ್ಲಿ ನೈಟ್ ಮಲ್ಗೋ ಟೈಮಲ್ಲಿ ಡೈರೆಕ್ಟ್ ಇಟ್ಕೊಂಡು ಶ್ರೀರಾಮ್ ಹತ್ರ, ಸರ್ ಅಲ್ಲಿ ಏನು ನಡೆದಿತ್ತು, ಏನಾಗಿತ್ತು ಹೇಳಿ ಅಂತ ಹೇಳಿದಾಗ ಶ್ರೀರಾಮ್ ಇಟ್ಕೊಂಡು, ಸರ್ ಆ ಮನೆಯಲ್ಲಿ ಮುಂಚೆ ನಾನು ನನ್ನ ಹೆಂಡತಿ ಕಾತ್ಯಾಯನಿ ಇದ್ದಿದ್ದು, ಅವಳು
ಇನ್ನೊಬ್ರ ಜೊತೆ ಸಂಬಂಧ ಇಟ್ಕೊಂಡಿದ್ಲು, ಆ ವಿಷಯ ನನಗೆ ಗೊತ್ತಾಯಿತು ಅಂತ ಅದೇ ರೂಮಲ್ಲಿ ನೇಣು ಹಾಕ್ಕೊಂಡು ಸತ್ತು ಹೋದ್ಲು ಅಂತ ಹೇಳ್ತಾರೆ. ಅವಳೇ ಇವಾಗ ಅಲ್ಲಿ ಅತೃಪ್ತ ಆತ್ಮ ಆಗಿಬಿಟ್ಟು ಅಲ್ಲಿ ಓಡಾಡ್ತಾರೋ. ಆ ರೂಮಲ್ಲಿ ಅವಳನ್ನ ದಿಗ್ಬಂಧನ ಮಾಡಿ ಇಟ್ಟಿದ್ವಿ ನಾವು ಅದಕ್ಕೆ ಹೇಳಿದ್ದು ಆ ರೂಮ್ ಕಡೆ ಯಾರು ಹೋಗಬೇಡಿ ಅಂತ. ಅವಳು ತುಂಬ ಕೋಪದಲ್ಲಿರುವಂಥ, ಆಕ್ರೋಶದಲ್ಲಿರುವಂಥ ಆತ್ಮ ಅದು. ನೀವು ಅದು ಡೋರ್ನ ಓಪನ್ ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀರಾ, ದಿಗ್ಬಂಧನ ಮುರಿದೋಗಿದೆ, ಅದರಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರೋದು ಅಂತೆಲ್ಲ ಹೇಳ್ತಾರೆ. ಇವರೆಲ್ಲ ಓ ಹೌದಾ, ಅಯ್ಯೋ ಇವಾಗ ನಮ್ಮ ಕೀರ್ತಿ ಮೇಡಮ್ ಸಿಗಾಕೊಂಡ್ಬಿಟ್ಟಿರಲ್ಲ ಅಂತ ಸಿಕ್ಕಾಪಡೆ ಹೆದರ್ಕೊಂತಾರೆ. ಇಷ್ಟೆಲ್ಲ ಆಗಬೇಕಾದ್ರೆ ಸುಮಾರು ಒಂದೂವರೆ 2 ಗಂಟೆ ಟೈಮ್ ಆಗಿರುತ್ತೆ. 3:30 ಅಷ್ಟೊತ್ತಿಗೆಲ್ಲ ಮಲಗಿಬಿಟ್ಟಿರ್ತಾರೆ. ಯಾರೋ ಬಂದು ಬಾಗಿಲು ಬಡಿತಾರೆ. ಇವರು ಯಾರಪ್ಪ ಇಷ್ಟೊತ್ತಲ್ಲಿ ಅಂತ ಹೋಗಿ ಒನ್ ಆಫ್ ದಿ ಕ್ರೂ ಮೆಂಬರ್ ಡೋರ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಮನೆ ಹೊಸ್ಲಲ್ಲಿ ನಿಂತಿದ್ದು ಕೀರ್ತಿ. ಎಸ್, ಕೀರ್ತಿ ಬಂದು ಔಟ್ ಹೌಸ್ನ ಬಾಗಿಲ ಮುಂದೆ, ಹೊಸ್ಲು ಮುಂದೆ ನಿಂತ್ಕೊಂಡಿರ್ತಾಳೆ. ಆದರೆ ಆಕೆ ಕೀರ್ತಿ ಆಗಿರೋದಿಲ್ಲ, ಕಾತ್ಯಾಯಣಿಯಾಗಿ ಅಲ್ಲಿ ಬಂದಿರ್ತಾಳೆ. ಇಡೀ ಕ್ರೂಗೆ ಇದನ್ನೆಲ್ಲ ನೋಡಿ ಸಿಕ್ಕಾಬಳೆ ಭಯ ಆಗುತ್ತೆ. ಆಕೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಆ ವಾಯ್ಸ್ ಕೀರ್ತಿದಾಗಿರೋದಿಲ್ಲ, ಕಾತ್ಯಾಯಣಿದಾಗಿರುತ್ತೆ. ಏನ್ರಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಯಾರನ್ನ? ಶ್ರೀರಾಮ್ನ ನೋಡಿ. ಶ್ರೀರಾಮ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಆಗ ಕಾತ್ಯಾಯನಿ ಇಟ್ಕೊಂಡು, ಜನಕ್ಕೆ ನೀವು ಹೇಳ್ಕೊಂಡು ಬರ್ತಾ ಇದ್ದೀರಲ್ಲ ಕತೆ ತುಂಬ ಚೆನ್ನಾಗಿದೆ, ಸತ್ಯ ಹೇಳೋ ಸಮಯ ಬಂದಿದೆ, ಸತ್ಯ ನೀವು ಹೇಳ್ತೀರಾ ಇಲ್ಲ ನಾನು ಹೇಳಿಸ್ಲಾ ಅಂತ ಕೇಳ್ತಾಳೆ ಕಾತ್ಯಾಯನಿ. ಶ್ರೀರಾಮ್ ಮನೆಯಿಂದ ಆಚೆ ಕಾಲೇ ಇಡೋದಿಲ್ಲ. ಏನು ಸತ್ಯ, ಏನು ಕತೆ? ನಾನು ಹೇಳಿದ್ದೆ ಸತ್ಯ, ನಾನು ಹೇಳಿದ್ದೆ ನಿಜ, ಯಾವ ಕಟ್ಟುಕತೆನೂ ಅಲ್ಲ ಅದು, ನೀನೇ ಮಾಡಿದ್ದು ಹಾಗೆ ಹಿಂಗೆ ಅಂತ ಒಳಗಡೆನೇ ನಿಂತ್ಕೊಂಡು ಈ ಕ್ರೂ ಮೆಂಬರ್ಸ್ ಎಲ್ಲ ಏನಿದೆ ಅವ್ರನ್ನೆಲ್ಲ ಹತ್ತಿರ ಹೇಳ್ಕೊಂಡು ಈ ಅಪ್ಪ ಮಾತಾಡ್ತಾ ಇರ್ತಾನೆ. ಮತ್ತು ತುಂಬ ಬೆವರ್ತಾ ಇರ್ತಾನೆ. ಆಗ ಕಾತ್ಯಾಯನಿ ಇಟ್ಕೊಂಡು, ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕಾಗಿರೋ ಸತ್ಯನ ನಾನು ಇವತ್ತು ಹೇಳ್ತೀನಿ. ನನಗೆ ಇವರೇನು ಈ ಒಬ್ಬ ಶ್ರೀರಾಮ್ ಅನ್ನೋ ಮನುಷ್ಯನಿಗೆ 40 ವರ್ಷ, ನಾನು 19 ವರ್ಷದ ಹುಡುಗಿ. ನಮ್ಮ ತಂದೆಯವ್ರ ಹತ್ರ ತುಂಬ ಸಾಲ ಮಾಡಿಬಿಟ್ಟಿರ್ತಾರೆ. ಆ ಸಾಲನ ತೀರ್ಸೋಕ್ಕಾಗದೇ ಇರೋ ಸಮಯದಲ್ಲಿ ಈ ಒಬ್ಬ ಮನುಷ್ಯ ನನ್ನನ್ನು ನೋಡಿ, ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿದ್ರೆ ನಿಮ್ಮ ಸಾಲನ ಮನ್ನಾ ಮಾಡ್ತೀನಿ ಅಂತ ಹೇಳಿ ನನ್ನ ಮದುವೆ ಮಾಡ್ಕೊಂಡು ಈ ಮನೆಗೆ ಕರ್ಕೊಂಬರ್ತಾನೆ. ನಾನು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೆ, ಆದರೆ ಈ ವ್ಯಕ್ತಿಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಅನುಮಾನ. ನಾನು ಯಾರ ಜೊತೆ ಮಾತಾಡೋಂಗಿಲ್ಲ, ಬಿಡೋಂಗಿಲ್ಲ, ಸಿಕ್ಕಾಪಟ್ಟೆ ಹೊಡಿತಾ ಇರ್ತಾನೆ, ತುಂಬ ಅನುಮಾನ ಪಡ್ತಾ ಇರ್ತಾನೆ. ಇದೇ ರೀತಿ ನಮ್ಮ ಮನೆಗೆ ಕೆಲಸಕ್ಕೆ ಒಬ್ಬ ಆಳು ಬರ್ತಾ ಇದ್ದ. ಆತನ ಜೊತೆ ನಾನು ನಿಂತ್ಕೊಂಡು ಮಾತಾಡಿ ಅವನಿಗೆ ಹಿಂದಿನ ರಾತ್ರಿ ಮಾಡಿದ ಅನ್ನ ಕೊಟ್ಟೆ ಅಂತ ನನ್ನ ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ಟ. ಅಲ್ಲಿ ನನಗೆ ಏಟು ಬಿದ್ದು ನಾನು ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟೆ. ನಾನು ಸತ್ತೇ ಹೋಗಿದ್ದೀನಿ ಅಂತ ಅಂದ್ಕೊಂಡು ಈತ ನಾನು ಬದುಕಿದ್ದಾಗಲೇ ನನಗೆ ನೇಣು ಹಾಕ್ಬಿಟ್ಟ. ಆಗ ನನ್ನ ನಿಜವಾದ ಪ್ರಾಣ ಹೋಗಿದ್ದು. ನಾನು ಯಾವುದೇ ರೀತಿ ತಪ್ಪು ಮಾಡಿರಲಿಲ್ಲ. ನಾನು ಇವನಿಗೆ ವಿಷಯ ಗೊತ್ತಾಯಿತು ಅಂತ ಆತ್ಮಹತ್ಯೆ ಕೂಡ ಮಾಡಿಕೊಳ್ಳಿಲ್ಲ. ನನ್ನನ್ನು ಅನುಮಾನದಿಂದ ನೋಡಿ ನನಗೆ ಕೊಡಬಾರ್ದು ಕಾಟ ಕೊಟ್ಟು ನನ್ನ ಪ್ರಾಣ ತೆಗೆದಿದ್ದು ಇದೇ ಶ್ರೀರಾಮ್ ಅಂತ ಹೇಳಿಬಿಡ್ತಾಳೆ. ಅದಾದಮೇಲೆ ಶ್ರೀರಾಮು, ಇಲ್ಲ ಇದೆಲ್ಲ ಶುದ್ಧ ಸುಳ್ಳು, ಇದೆಲ್ಲ ಕಟ್ಟುಕತೆ, ನಾನು ಇದನ್ನು ಒಪ್ಪಲ್ಲ ಅಂತ ಹೇಳ್ತಾ ಇದ್ದ ಹಾಗೆ ಶ್ರೀರಾಮನ ಮೂಗಿನಿಂದ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದಂತಹ ಕ್ರೂ ಮೆಂಬರ್ಸ್ಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಆ್ಯಂಡ್ ಯಾಕೆ ಹಿಂಗಾಗ್ತದೆ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಶ್ರೀರಾಮನ ಬಾಯಿಂದಾನು ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲರಿಗೂ ಗಾಬರಿ ಆಗುತ್ತೆ. ಆಗ ಕಾತ್ಯಾಯನಿ ಹೇಳೋದು, ನಿನಗೆ ಇವಾಗಲೂ ಕಾಲ ಮೀರಿಲ್ಲ, ಇವಾಗಲಾದರೂ ಸತ್ಯ ಒಪ್ಕೋ ಅಂತ ಹೇಳ್ತಾರೆ. ಆಗ ಶ್ರೀರಾಮ್ ಸತ್ಯನ ಒಪ್ಕೊತಾನೆ. ಆವಾಗಲೇ ಅವ್ನು ಹೇಳೋದು, ಹೌದು ಕಾತ್ಯಾಯನಿ ಹೇಳಿದ ನಿಜ, ನಾನೇನು ಹೊಡಿಬೇಕು ಅಂತ ಹೊಡಿಲಿಲ್ಲ, ಅವಳನ್ನ ಸಾಯಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ನನಗೆ ಅವಳು ನನಗೆ ಮಾತ್ರ ದಕ್ಕಬೇಕು, ಅವಳು ಬೇರೆ ಯಾರನ್ನೂ ನೋಡಬಾರ್ದು ಅನ್ನೋ ಒಂದು ಅತಿಯಾದ ಪ್ರೀತಿ, ಅತಿಯಾದ ಪೊಸೆಸಿವ್ನೆಸ್ ಇತ್ತು ನನಗೆ. ಬಟ್ ಹೊಡೆದ್ಬಿಟ್ಟೆ ಅವಳನ್ನ. ಅವಳು ಪ್ರಾಣ ಹೋಗ್ಬಿಟ್ಟಿದೆ ಅಂದ್ಕೊಂಡಿದ್ದೆ, ಬಟ್ ಅವಳು ನೇಣು ಹಾಕಿದ್ಮೇಲೆ ತೀರ್ಕೊಂಡಿದ್ದು ಅಂತ ನನಗೂ ಇವಾಗಲೇ ಗೊತ್ತಾಗಿದ್ದು. ನನಗೆ ಗೊತ್ತಿರಲಿಲ್ಲ. ಈ ಒಂದು ಆಪಾದನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಇವಳ ಮೇಲೆ ಹೊರೆ ಹಾಕ್ಬಿಟ್ಟು ಎಲ್ಲ ಇವಳ ಮೇಲೆ ಬ್ಲೇಮ್ ಮಾಡಿಬಿಟ್ಟು ನಾನು ಅದಕ್ಕೆ ಆ ಮನೆ ಒಳಗಡೆ ಹೋಗ್ತಾಯಿಲ್ಲ, ಪೂಜೆ ಮಾಡಿ ಅವಳ ಆತ್ಮನ ಅಲ್ಲಿ ದಿಗ್ಬಂಧನ ಮಾಡಿಸ್ಬಿಟ್ಟೆ ಆ ರೂಮ್ ಒಳಗಡೆ. ನನಗೆ ಮುಂಚೆನೇ ಹೇಳಿದ್ದು ಆ ರೂಮ್ ಒಳಗಡೆ ಯಾರೂ ಹೋಗಬಾರ್ದು, ಹೋದರೆ ಅವಳ ಆತ್ಮ ಆಚೆ ಬರುತ್ತೆ ಅಂತ. ನಾನು ಇಷ್ಟು ದಿನ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ, ಇವತ್ತು ಎಲ್ಲರ ಮುಂದೆ ನಿಜ ಆಚೆ ಬಂದ್ಬಿಡ್ತು. ನಾನು ಏನು ಮಾಡಲಿ, ನನ್ನ ಕ್ಷಮಿಸ್ಬಿಡು ಕಾತ್ಯಾಯನಿ ಅಂತ
ಕಾತ್ಯಾಯಿನಿ ಕಾಲಿಗೆ ಶ್ರೀರಾಮ್ ಬಿದ್ದು ಬಿಡ್ತಾನೆ. ಆದರೆ ಆತನಲ್ಲಿ ಆ ಗಿಲ್ಟ್ ಕಾಡ್ತಾನೆ ಇರುತ್ತೆ. ಯಾಕೆಂದರೆ ಪಾಪ ಆತನಿಗೆ ಗೊತ್ತಿರೋದಿಲ್ಲ ಆಕೆ ಇನ್ನೂ ಬದುಕಿದ್ಲು, ನೇಣು ಹಾಕಿದಾಗ ನಿಜವಾದ ಜೀವ ಹೋಗಿದ್ದು ಅಂತ. ಸರಿ, ಆ ಗಳಿಗೆಗೆ ಕಾತ್ಯಾಯಿನಿ ಆತ್ಮಕ್ಕೇನೋ ಶಾಂತಿ ಸಿಗುತ್ತೆ. ಯಾಕಂದರೆ ನಿಜ ಒಪ್ಕೊಂಡ ಈಕೆ ಕ್ಯಾರೆಕ್ಟರ್ ಮೇಲೆ ಇದ್ದಂತಹ ಒಂದು ತಪ್ಪು ಪ್ರಚಾರ ಏನಾಗಿರುತ್ತೆ, ಈಕೆ ಕ್ಯಾರೆಕ್ಟರ್ ಸರಿ ಇಲ್ಲ, ಈಕೆ ಸರಿ ಇರಲಿಲ್ಲ ಅನ್ನೋದು, ಅದು ಸತ್ಯ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಕಾತ್ಯಾಯಿನಿ ಯಾವುದೇ ರೀತಿ ತಪ್ಪು ಮಾಡಿರಲಿಲ್ಲ ಅನ್ನೋ ಸತ್ಯ ಆಚೆ ಬರುತ್ತೆ. ಶ್ರೀರಾಮ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಆದರೆ ಶ್ರೀರಾಮ್ಗೆ ಆ ಒಂದು ಗಿಲ್ಟು, ಆ ಪಶ್ಚಾತ್ತಾಪ ಕಾಡ್ತಾನೆ ಇರುತ್ತೆ. ಒಂದು ದಿನ ಆತ ಜೈಲಿನಲ್ಲೇ ಸೂಸೈಡ್ ಮಾಡಿಕೊಂಡು ಸತ್ತು ಹೋಗ್ತಾನೆ. ಸೊ ಈ ರೀತಿಯಾಗಿ ಈ ಒಂದು ಕಥೆ ಎಂಡ್ ಆಗುತ್ತೆ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್. ಒಂದು ಬ್ಯೂಟಿಫುಲ್ ನೇಚರ್ ಮಧ್ಯೆ ಇದ್ದಂತಹ ಒಂದು ಹಾರರ್ ಬಂಗ್ಲೂ, ದ ಸಕಲೇಶ್ಪುರ್ ಬಂಗ್ಲೂ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೀ ಆನ್ ಮೈ ರಹಸ್ಯ ವಿತ್ ಲಾಸ್ಯ ಆ್ಯಂಡ್ ಸ್ಟೇ ವಿತ್ ಮೀ ಟುಗೆದರ್ ಬಿಕಾಸ್ ಸೀಕ್ರೆಟ್ ಅವೇರ್ನೆಸ್.